ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಯು ಕುಕಿಂಗ್ ವಿಲೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಇವತ್ತು ನಾನು ತುಂಬಾ ಸುಲಭವಾಗಿ ಬೇಕರಿ ಸ್ಟೈಲ್ ಬೇಸನ್ ಲಾಡು ಯಾವ ರೀತಿ ಮಾಡೋದು ನೋಡೋಣ. ಇದಕ್ಕೆ ಕೇವಲ 3 ಸಾಮಗ್ರಿಗಳು ಸಾಕು. ನೋಡಿ ಎಷ್ಟೊಂದು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಮತ್ತು ಮಾಡೋದು ತುಂಬಾ ಸುಲಭ. ಒಂದು 10 ನಿಮಿಷದಲ್ಲಿ ಈ ಬೇಸನ್ ಲಾಡು ಮಾಡ್ಕೊಳ್ಬೋದು. ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಅದಕ್ಕೆ 1 ಕಪ್ ತುಪ್ಪ ಹಾಕೋತಾ ಇದ್ದೀನಿ. 1 ಕಪ್ ತುಪ್ಪ ಹಾಕಿದ ನಂತರ ಇದಕ್ಕೆ 2 ಕಪ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಅಳತೆ ಸರಿಯಾಗಿದ್ದರೆ ತುಂಬಾ ಚೆನ್ನಾಗಿ ಸ್ವೀಟ್ ಬರುತ್ತೆ. ನೋಡಿ 1 ಕಪ್ ತುಪ್ಪದಲ್ಲಿ ಈ ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ಸಣ್ಣ ಸಣ್ಣ ಟಿಪ್ಸ್ ಹೇಳ್ತಾ ಇರ್ತೀನಿ, ಅದೇ ರೀತಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಇರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ತುಪ್ಪ ಇಲ್ಲದಿದ್ದರೆ ನೀವು ಡಾಲ್ಡಾದಲ್ಲಿ ಮಾಡಿಕೊಂಡ್ರೂ ನಡೆಯುತ್ತದೆ, ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ. ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ಕಡಲೆ ಹಿಟ್ಟಿನ ಹಸಿ ವಾಸನೆ ಪೂರ್ತಿ ಹೋಗಬೇಕು. ಸ್ವಲ್ಪನೂ ಹಸಿ ವಾಸನೆ ಇದ್ದರೆ ಲಾಡು ಅಷ್ಟೊಂದು ಚೆನ್ನಾಗಿ ಆಗುವುದಿಲ್ಲ. ನೋಡಿ ಈ ರೀತಿ ತುಪ್ಪವನ್ನೆಲ್ಲ ಚೆನ್ನಾಗಿ ಬಿಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ನಾವು ಹಾಕಿರುವ 1 ಕಪ್ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಕಡಲೆ ಹಿಟ್ಟು ಹುರಿದಿರುತ್ತೆ. ಸಣ್ಣ ಉರಿಯಲ್ಲಿ ಹುರಿಯುವುದರಿಂದ ಹಸಿ ವಾಸನೆಯೂ ಸ್ವಲ್ಪನೂ ಇರುವುದಿಲ್ಲ. ನಾವು ಇದರಲ್ಲಿ ಸ್ವಲ್ಪ ಜಾಲಿದಾರಾಗಿ ಸ್ವಲ್ಪ ರವೆ ರವೆ ಥರ ಈ ಲಾಡು ಬರಬೇಕಾದ್ರೆ ಇಲ್ಲೊಂದು ಟಿಪ್ಸ್ ಇದೆ ನೋಡಿ. ಇದಕ್ಕೆ ಒಂದು 2 ಸ್ಪೂನ್ ನೀರು ಹಾಕೊಳ್ಬೇಕು. ತುಂಬ ಜಾಸ್ತಿನೂ ಬೇಕಾಗುವುದಿಲ್ಲ. ನಾವು 2 ಸ್ಪೂನ್ ನೀರು ಹಾಕುವುದರಿಂದ ಈ ಕಡಲೆ ಹಿಟ್ಟು ತುಂಬಾ ರವೆ ರವೆ ಥರ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಕಲರ್ ಚೇಂಜ್ ಆದ ನಂತರ ಹಸಿ ವಾಸನೆ ಹೋದ ನಂತರ ಇಲ್ಲಿ ಒಂದು 2 ಸ್ಪೂನ್ ನೀರು ಹಾಕೋತಾ ಇದ್ದೀನಿ. ನೀವು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಅದರ ಮೇಲೆ ಹಾಕಿ, ಜಾಸ್ತಿ ಏನು ಬೇಕಾಗುವುದಿಲ್ಲ. ಕಡಲೆ ಹಿಟ್ಟಿನಲ್ಲಿ ತುಪ್ಪ ಇರುವುದರಿಂದ ತುಂಬಾ ಚೆನ್ನಾಗಿ ಕಾದಿರುತ್ತದೆ. ಅದರಲ್ಲಿ ಒಂದು 2 ಸ್ಪೂನ್ ನೀರು ಹಾಕುವುದರಿಂದ ತುಂಬಾ ರವೆ ರವೆ ಥರ ಕಡಲೆ ಹಿಟ್ಟು ಆಗುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ನೀರು ಹಾಕಿದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರನೂ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏಕೆಂದರೆ ಕಡಾಯಿಯಲ್ಲಿ ತುಪ್ಪ ಇರುವುದರಿಂದ ತುಂಬಾ ಕಾದಿರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ತಣ್ಣಗಾದ ನಂತರ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ. ನೋಡಿ ಇಷ್ಟೊಂದು ತಣ್ಣಗಾಗಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕು. ಇದಕ್ಕೆ ಪುಡಿ ಮಾಡಿರುವ ಇಲೈಚಿ ಪುಡಿ, ನಂತರ ಇದಕ್ಕೆ ಬೂರಾ ಸಕ್ಕರೆ ಹಾಕೋತಾ ಇದ್ದೀನಿ. ನಿಮಗೆ ಈ ಬೂರಾ ಸಕ್ಕರೆ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ, ಹೋಗಿ ನೋಡಿ. ಈ ಸಕ್ಕರೆ ಇಲ್ಲದಿದ್ದರೆ ನೀವು ರೆಗ್ಯುಲರ್ ಯೂಸ್ ಮಾಡೋ ಸಕ್ಕರೆನೂ ಮಿಕ್ಸರ್ನಲ್ಲಿ ಪೌಡರ್ ಮಾಡಿ ಹಾಕೊಂಡ್ರೂ ಅದು ಬರುತ್ತೆ. ಈ ಬೂರಾ ಸಕ್ಕರೆ ಹಾಕುವುದರಿಂದ ತುಂಬಾ ರವೆ ರವೆಯಾಗಿ ಈ ಲಾಡು ರೆಡಿಯಾಗುತ್ತದೆ. ಸೇಮ್ ಬೇಕರಿಯಲ್ಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ. ನೀವು ಸಕ್ಕರೆ ನೋಡಿಕೊಂಡು ಹಾಕಿಕೊಳ್ಳಿ. ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಸಕ್ಕರೆ ಹಾಕುವುದರಿಂದ ನಮಗೆ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡ್ರೆ ಲಾಡು ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೋಗಿ. ನೋಡಿ ನಾನು ಮಿಕ್ಕಿರುವ ಎಲ್ಲಾನು ಸಕ್ಕರೆನೂ ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನಗೆ 2 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿ ಸ್ವೀಟ್ ಇಷ್ಟವಾಗುತ್ತೆ ಅದೇ ರೀತಿ ಹಾಕ್ಕೊಳ್ಳಿ, ನಡೆಯುತ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಂಡೆ ಕಟ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೂ ನಡೆಯುತ್ತದೆ.
ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಈ ಲಾಡು ರೆಡಿಯಾಗುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಿಕ್ಕಿರುವ ಎಲ್ಲ ಹಿಟ್ಟಿನಿಂದನೂ ನಾನು ಇದೇ ರೀತಿ ಉಂಡೆ ಮಾಡ್ಕೋತಾ ಇದ್ದೀನಿ. ನೋಡಿ 2 ಕಪ್ ಕಡಲೆ ಹಿಟ್ಟಿನಲ್ಲಿ ಸುಮಾರು ಉಂಡೆ ರೆಡಿಯಾಗುತ್ತದೆ. 20ರಿಂದ 22 ಉಂಡೆ ಮಾಡ್ಕೊಳ್ಬೋದು ಈ ಸೈಜ್ನಲ್ಲಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.